ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿ ಮಾವತ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಕೋಲಾಹಲ ಏರ್ಪಟ್ಟಿದೆ. ಸದಸ್ಯರಿಗೆ ಆಹ್ವಾನ ಪತ್ರಿಕೆ ನೀಡದ ಕಾರಣಕ್ಕೆ ಸರ್ವ ಸದಸ್ಯರ ಸಭೆ ರದ್ದಾಗಿದೆ. ವ್ಯವಸಾಯ ಸೇವಾ ಸಹಕಾರ ಸಂಘದ ಎರಡು ಬಣದ ಸದಸ್ಯರ ನಡುವೆ ಮಾತಿನ ಚಕಮಕಿಯಿಂದ ಜಟಾಪಟಿ ಏರ್ಪಟ್ಟಿದೆ. ರೈತರ ಹಣವನ್ನ ದುರುಪಯೋಗ ಮಾಡಿದ್ದಾರೆ ಎಂದು ಸದಸ್ಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದಸ್ಯರಿಗೆ 15 ದಿನ ಮುಂಚೆ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆ ನೀಡಬೇಕು. ಆದರೆ ವಾರ್ಷಿಕ ಮಹಾಸಭೆ 2-3 ದಿನ ಇದ್ದಂತೆ ಆಹ್ವಾನ ಪತ್ರಿಕೆ ಇಡಲು ಮುಂದಾಗುತ್ತಾರೆ ಎಂದು ಸದಸ್ಯರು ಕೂಡ ಆರೋಪವನ್ನು ಮಾಡಿದ್ದಾರೆ. GBM ಮಾಡಿದ್ದೀನಿ ನಾನಿಲ್ಲಿ 4 GBM ಅಲ್ಲೂ 15 ದಿನದಿಂದ 20 ದಿನದ ಮುಂಚೆ ಎಲ್ಲ ಸದಸ್ಯರಿಗೂ ಪಾಂಪ್ಲೆಟ್ ಹಂಚಿಸಿ ನಾನು GBM ಮಾಡ್ತಿದ್ದೆ. ಆಮೇಲೆ ಇಲ್ಲಿ ನಾವು ಲೋನ್ ಕೊಡಲಿಲ್ಲ ಅಂತ ನಮ್ಮ ಮಂಜಣ್ಣವರು ಮಾಜಿ ಅಧ್ಯಕ್ಷರು ಹೇಳಿದ್ರು, ಯಾಕೆ ಲೋನ್ ಕೊಡ್ತಾ ಇಲ್ಲ ಇಲ್ಲಿಗೆ ಅಂತ. ನಾನು ಈ 4 ವರ್ಷದಿಂದಲೇ ಲೋನ್ ಸ್ಯಾಂಕ್ಷನ್ ಆಗಿತ್ತು. ಇಲ್ಲಿ ಸಾಹೇಬ್ರು ರಾಜಣ್ಣ ಸಾಹೇಬ್ರ ಕೈಯ ಕಾಲ ಹಿಡಿದು ನೋಡಿ ಸ್ವಾಮಿ ನಮ್ಮ ರೈತರು ಅನ್ಯಾಯ ಆಗ್ತಾರೆ, ದಯವಿಟ್ಟು ನೀವು ಲೋನ್ ಕೊಡಬೇಕು ಅಂತ ಹೇಳಿ ಬಂದಿದ್ವಿ. ಎಲ್ಲ ಒಪ್ಕೊಂಡಿದ್ರು, ರೆಕಾರ್ಡ್ಗಳು ಎಲ್ಲ ನಾವು ಕೊಟ್ಟಿದ್ದರೆ 1 GBM ಅಲ್ಲಿ ನಾನೇ ಅಧ್ಯಕ್ಷ. ಈಗ ಹಾಲಿ ಅಧ್ಯಕ್ಷ ಧನಂಜಯ ಅವರು ಏನು ಹೇಳವ್ರೆ, ರಾಜಣ್ಣವರು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ ಲೋನು. ಯಾವ ವಿಷಯಕ್ಕೋಸ್ಕರ ಈ ಲೋನ್ ಕೊಡೋ ವಿಚಾರಕ್ಕೆ ಸ್ವಲ್ಪ ತಡ ಆಗಿತ್ತು. ನಾವು ಅಲ್ಲಿ ಅಧ್ಯಕ್ಷನೆಲ್ಲ ಕೇಳಿದ್ವಿ, ಆಯಿತು ಅಂತ ಒಪ್ಕೊಂಡಿದ್ವಿ, ರೆಕಾರ್ಡ್ಗಳೆಲ್ಲ ರೆಡಿ ಮಾಡಿದ್ವಿ. ಇನ್ನೇನು ಕೊಟ್ಟಿದ್ವಿ, ಇನ್ನೊಂದು ವಾರ 15 ದಿನದಲ್ಲಿ ಕೊಡ್ತಾರೆ ಅನ್ನೋ ಟೈಮಲ್ಲಿ ಇವಪ್ಪ ರಾಜಣ್ಣರೇನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿರೋ. ಈ ವಿಚಾರ ಸಾಹೇಬ್ರಿಗೆ ಯಾರು ತಿಳಿಸಿರೋ ಗೊತ್ತಿಲ್ಲ. ರೆಕಾರ್ಡ್ ಮಾಡ್ಕೊಂಡೋಗಿ ಸಾಹೇಬ್ರು ಮುಂದಿಟ್ಟಿದ್ರು. ನಾವು ತಿರ್ಗಾ ಹೋದಾಗ ನಿಮ್ಮ ಏರ್ತಿಗೆ ನನ್ನ ಅಲ್ಲಿಯೇ ನಿಂದಿಸ್ತಾರೆ, ನಾನು ನಿಮ್ಮ ಸೊಸೈಟಿಗೆ ಲೋನ್ ಕೊಡ್ಬೇಕಾ ನಿಮ್ಮ ಸಂಘಕ್ಕೆ, ನಮ್ಮ ಅಪ್ಪನ ಮನೆಯಿಂದ ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಕೊಡ್ತಿದ್ದು ಬ್ಯಾಂಕ್ ದುಡ್ಡು ಅಂತ ಹೇಳಿ ನಿಲ್ಸಾಕಿದ್ರು. ಈಗ ಏನಾಗಿದೆ ಅಂದರೆ, ಈಗ ಲಾಸ್ಟು ನಮ್ಮ ನಿರ್ದೇಶಕನ ಕೊರಟಗೆರೆ ತಾಲೂಕು ನಿರ್ದೇಶಕ ಹನುಮಾನ್ ಸಾಹೇಬ್ರನ್ನ ಕೇಳ್ಕೊಂಡಿದ್ವಿ, ನಮ್ಮ DCC ಬ್ಯಾಂಕ್ ಅಧ್ಯಕ್ಷ ಆದ KN ರಾಜಣ್ಣ ಸಾಹೇಬ್ರನ್ನ ಕೇಳ್ಕೊಂಡಿದ್ವಿ. ಅವರೇನೆಂದರೆ ನಮಗೆ ಸಾಲ ಕೊಡ್ತೀವಿ ಅಂತ ಹೇಳಿದರು. ಕಾರಣಾಂತರ 1-2 ದಿನ ಲೇಟ್ ಆಗ್ತಿದೆ. ಆ ಉದ್ದೇಶಕ್ಕೆ ನಾವು ಪಾಣಿಯಿಂದ ತೆಗಿಯೋದು ಬೇಡ, ಮತ್ತು ಸಾಲ ಕೊಟ್ಟ ಸುಮ್ಮನೆ ಖರ್ಚಾಗುತ್ತೆ, ಮತ್ತು ನಮ್ಮ ಸಂಘಕ್ಕೆ ಹೊರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಮತ್ತೆ ತೆಗಿಯೋದು ಮತ್ತು ಹಾಕೋದು ಮತ್ತು ಬೇಡ ಅಂತ ಉದ್ದೇಶಕ್ಕೋಸ್ಕರನೇ ನಾವು ಪಾಣಿನಲ್ಲಿ ಏನು ತೆಗೆಸ್ತಾನೆ ಹಂಗೆ ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನೀವು GBM ಆದಮೇಲೆ ನೆಕ್ಸ್ಟ್ ಮುಂದೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ರೈತರಿಗೆ ಅನುಕೂಲ ಆಗಲಿ ಅಂತ ಉದ್ದೇಶಕ್ಕೋಸ್ಕರನೇ, ಸಂಘಕ್ಕೂ ಹೊರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಪಾಣಿಗೆ ತೆಗಿಬಾರ್ದು ಹೆಸರನ್ನು ಅಂತ ಹೇಳಿದ್ದೀವಿ. ಈ ಹಿಂದೆ ಶಂಕರಣ್ಣವರು ಅಧ್ಯಕ್ಷರಾಗಿದ್ದಾಗ KN ರಾಜಣ್ಣರು ಅವ್ರ ಅಪ್ಪನ ಮನೆಯಿಂದ ಏನು ಕೊಡ್ತಾರ ಸಂಘನ ಅಂತಂದ್ಬಿಟ್ಟು ಏನೋ ಆರೋಪ ಮಾಡಿರೋದಕ್ಕೋಸ್ಕರ ಈ ತನಕ ಸಾಲ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಆರೋಪ ಮಾಡ್ತಾರೆ. ಸುಳ್ಳು. ಇದು ಅವರೇ ಹುಟ್ಟಿಸ್ಕೊಂಡ್ರು. ಇದರಲ್ಲಿ ಯಾವುದೇ ಇದಿಲ್ಲ. ಇದು ಅವರಾಗ ಅವರೇ ಬಾಯಿಗೆ ಏನು ಬೇಕಾದ್ರೂ ಬರುತ್ತೆ ಅಂತ ಹೇಳ್ತಾರೆ. ನೀವು ಮಾತಾಡಿಲ್ವಾ? ನಾವು ಮಾತಾಡಿಲ್ಲ. ಅವ್ರು ಹುಟ್ಟಾಕೊಂಡು ಹೇಳ್ಬೋದು ಅಷ್ಟೇ. ನಾವು ರಾಜಣ್ಣ ಸಾಹೇಬ್ರನ್ನ ಯಾವುದೇ ಇದಕ್ಕೂ ನಾವು ಯಾವುದೇ ಇದರಲ್ಲೂ ಮಾತಾಡಿಲ್ಲ. ಇವ್ರು ಹುಟ್ಟಾಕೊಂಡು ಹೇಳ್ಬೋದು ಅಷ್ಟೇ. ಇವ್ರು ಹುಟ್ಟಾಕೊಂಡು ಏನಾಗಿದೆ ಅಂದರೆ ಮಾತೂರು ಮಂಜುಗೆ ಯಾವುದೇ ಅಧಿಕಾರ ಇಲ್ಲ. ಅವ್ರು ಹುಟ್ಟಾಕೊಂಡು ಹೇಳಬೇಕು, ಏನೋ ಒಂದು ಸಂಘ ಇದನ್ನು ಮಾಡಬೇಕು ಅಂತ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ರೈತರಿಗೋಸ್ಕರ ನಾವು ಈ ಸಂಘನ ಮತ್ತೆ ಅತಿ ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ಇದನ್ನು ಮಾಡ್ತಾ ಇದ್ದೀವಿ. ಬಿಲ್ಡಿಂಗು ಆದಷ್ಟು ನಿಂತಿದೆ, ಬಿಲ್ಡಿಂಗ್ನ ಬೇಗ ಮುಂದುವರ್ಸ್ಕೊಬೇಕು. ಮತ್ತು ನಾವು ಗೋಲ್ಡ್ ಲೋನ್ ಕೊಡಬೇಕು ಅಂತ ಇದ್ದೀವಿ, ಮತ್ತು ಅಡಿಕೆ ಜಾಸ್ತಾನು ಸಾಲ ಕೊಡಬೇಕು ಅಂತ ಹೇಳಿದ್ವಿ. ಆಮೇಲೆ ಪಿಗ್ನಿ ಸಾಲ ಕೊಟ್ಟು ಮತ್ತು ವೆಹಿಕಲ್ ಲೋನ್ ಕೊಟ್ಟು ಈ ಸಂಘನ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ತಾ ಇದ್ದೀವಿ. ಟಾಮ್ ಮೂಲಕ ಫೋನ್ ಮೂಲಕ ಹಿಡಿದು ನಾನು ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಯಾವುದೇ ರೈತರಿಗೆ 20 ದಿವಸ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಅಂತ ಸರ್ಕಾರದ ನಿಯಮದಲ್ಲಿದೆ. ಈ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಆ ಕೆಲಸ ಮಾಡಿರಲಿಲ್ಲ. ಮತ್ತು ಜನರಲ್ ಬಾಡಿಗೆ ಮೀಟಿಂಗ್ ಮುಂಚಿತ ಕರಿಬೇಕಂತ ಜನರಲ್ ಬಾಡಿ ಮೀಟಿಂಗು ಮಾಡಿರಲಿಲ್ಲ. ಹಂಗಾಗಿ ಇವತ್ತು ನಾವು ಪ್ರಶ್ನೆ ಕೇಳಿದ್ವಿ. ನನ್ನ ಇಷ್ಟೇ, ರೈತರಿಗೆ ನಾವು 4 ವರ್ಷ ಆಯಿತು ರೈತರಿಗೆ ಪಾಣಿ ಸೇರಿಸಿ ಸಾಲ ಕೊಡ್ತೀವಿ ಅಂತ ಪಾಣಿ ಸೇರಿಸಿ ಇದುವರೆಗೂ ಪಾಣಿಯಿಂದ ರೈತರು ತೆಗೆಸಿಲ್ಲ. ರೈತರು ಯಾವುದೇ ಸುಮಾರು ಒಂದು 100 ಜನ ರೈತರಿಗೆ 220 ರೆಕಾರ್ಡ್ ಪಾಣಿ ಎಂಟ್ರಿ ಐತೆ. ಅವ್ರು ಯಾವುದೇ ಬ್ಯಾಂಕಿಗೆ ಹೋದ್ರೆ ನೀವು ಸಾಲ ಕೊಟ್ಟಿದ್ರೆ ವಾಪಸ್ ಅಂತ ಕಳಿಸ್ತಾರೆ. ನಾವು ಸಾಲ ಕೊಡ್ತಿಲ್ಲ, ಅವರು ಸಾಲ ಕೊಡ್ತಾರೆ. ಸುಮಾರು 4 ವರ್ಷ ಐತೆ. ನಾವು ಪ್ರತಿ ಜನರಲ್ ಬಡಿಗೂ ಜನ ಗಲಾಟೆ ಮಾಡೋರು, ನೀವು ಪಾಣಿಗೆ ತೆಗಿಸಿ ಆಮೇಲೆ ಜನರಲ್ ಬಡಿ ಮಾಡಿ ಅಂತ ನಾವು ಸಾಮಾನ್ಯ ಸಭೆ ಮೀಟಿಂಗಲ್ಲಿ ಹೇಳಿದ್ವಿ. ಇದನ್ನು ಅಧ್ಯಕ್ಷರು ಏಕ ಚಕ್ರಾಧಿಪತ್ಯ ಹಿಟ್ಲರ್ ಸಂಸ್ಕೃತಿಯಿಂದ ನಾನು ಮಾಡ್ತೀನಿ ಮಾಡ್ರಿ ಅಂತೇಳಿ ಟಾಮ್ ಮೂಲಕ ಮಾಡಕೊಟ್ರು. ಜನ ಅದನ್ನು ವಿರೋಧ ಮಾಡಿದ್ರು. ಜನರಲ್ ಬಡಿ ನಿಂತೋಗೈತೆ. ನಿಗದಿಯಾಗಿತ್ತು. ಇಲ್ಲಿ ಒಂದು ಗೊಂದಲ ಆಯಿತು. ಸರ್ವ ಸದಸ್ಯರಿಗೆ ಆಹ್ವಾನ ಪತ್ರಿಕೆಯನ್ನು ಮುದ್ದಾಂ ಕೊಡಬೇಕು ಅಥವಾ ಅಂಚೆ ಮುಖಾಂತರ ತಪ್ಪಿಸಬೇಕು ಅಂತ ಹೇಳಿ ಬಹಳ ಜನ ಇಲ್ಲಿ ನನ್ನ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯರು. ಇಲ್ಲಿ ಏನಾಗಿದೆ, ಆಹ್ವಾನ ಪತ್ರಿಕೆಯನ್ನು ಮುದ್ದಾಂ ಕೊಟ್ಟಿರಲಿಲ್ಲ,
ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದರು ಮತ್ತು ಟಾಮ್ ಮುಖಾಂತರ ಅದನ್ನು ಪ್ರಚಾರ ಮಾಡಿದರು ವಾರ್ಷಿಕ ಮಹಾಸಭೆ ಇದೆ ಅಂತ ಹೇಳಿ. ಈ ವಿಚಾರವಾಗಿ ಸರ್ವ ಸದಸ್ಯರೆಲ್ಲರನ್ನು ಇದನ್ನು ಮಾಡಿ ಆಕ್ಷೇಪಣೆ ಮಾಡಿ ನಮಗೆ ಮುದ್ದಾಮ ಕೊಡಬೇಕು ಆಹ್ವಾನ ಪತ್ರಿಕೆ, ಮುದ್ದಾಮ ಆಹ್ವಾನ ಪತ್ರಿಕೆ ಕೊಟ್ಟು ನಮಗೆ ವಿಷಯ ಸೂಚಿಗಳನ್ನು ತಲುಪಿಸಿ ಆನಂತರ ನೀವು ವಾರ್ಷಿಕ ಮಹಾಸಭೆನ ನಿಗದಿ ಮಾಡಿ, ನೀವು ವಾರ್ಷಿಕ ಮಹಾಸಭೆ ಮಾಡಿ ವಾರ್ಷಿಕ ಮಹಾಸಭೆನ ಮುಂದೂಡಿ ಅಂತ ಹೇಳ್ಬಿಟ್ಟು ಹಾಜರಿದ್ದಂಥ ಸುಮಾರು 400 ಜನ ಸದಸ್ಯರು ಒಪ್ಪರಲಿಂದ ಹೇಳಿದ್ರಿಂದ ಈ ದಿನದ ವಾರ್ಷಿಕ ಮಹಾಸಭೆಯನ್ನು ಮುಂದೂಡೋದ್ರ ಬಗ್ಗೆ ನಮ್ಮ ಸಹಕಾರಿ ಇಲಾಖೆಯ ಸಹಾಯಕ ನಿಬಂಧಕರು ಮಧುಗಿರಿರವರಿಗೆ ನಾನು ವರದಿ ಸಲ್ಲಿಸ್ತೀನಿ. ವರದಿ ಸಲ್ಲಿಸಿ ಆ ವರದಿ ಮುಖಾಂತರ ಮತ್ತು ತಾಲೂಕಿನ CDOರವರ ಮುಖಾಂತರ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಅವರ ಮುಖಾಂತರನೂ ವರದಿನ ಸಲ್ಲಿಸಿ ಇಲಾಖೆಯ ಅನುಮತಿ ಪಡೆದು ಇಲಾಖೆ ಯಾವ ರೀತಿ ನಿರ್ದೇಶನ ಮಾಡುತ್ತೆ ಆ ನಿರ್ದೇಶನದ ಪ್ರಕಾರ ಮುಂದಿನ ಕ್ರಮ ಮಾಡಲಿಕ್ಕೆ ನಾನಿಲ್ಲಿ ಬ್ಯಾಂಕಿನ ಮೇಲ್ವಿಚಾರಕನಾಗಿ ನಾನಿಲ್ಲಿ ಈ ಮಾಹಿತಿನ ತಮಗೆ ಕೊಡ್ತಾ ಇದ್ದೀನಿ. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.